ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್. ನಾವಿವತ್ತು ರುಚಿಯಾಗಿರುವಂತಹ ಸಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಳ್ಳೋದ್ರಿಂದ ಎಷ್ಟು ಚೆನ್ನಾಗಿ ಬರುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಅದ್ಭುತವಾಗಿರುತ್ತೆ. ಮಕ್ಕಳು ಮನೆಯವರೆಲ್ಲ ತುಂಬ ರುಚಿಯಾಗಿ ಇಷ್ಟಪಟ್ಟು ಕೇಳಿ ತಿಂತಾರೆ. ಈ ರೀತಿ ಸಾವಿಗೆ ಪಾಯಸ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬನ್ನಿ ವಿಡಿಯೋಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಪಾತ್ರೆ ಬಿಸಿಯಾಗಿದೆ. ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಕರಗಿದ ಮೇಲೆ ನಾನು ಅದಕ್ಕೆ ಸಾವಿಗೆನ ಸೇರಿಸ್ಕೊಳ್ತೀನಿ. ನೋಡಿ, ಇವಾಗ ತುಪ್ಪ ಕರಗಿದೆ. ನಾನು 3/4 ಕಪ್ಪು ಸಾವಿಗೆನ ತುಪ್ಪಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಫ್ಲೇಮ್ನ ಲೋ ಇಟ್ಕೊಳ್ಳಿ. ನಿಧಾನವಾಗಿ ಸಾವಿಗೆನ ಹುರ್ಕೊಳ್ಳಿ. ಈಗ ಮಾಡೋದ್ರಿಂದ ಸಾವಿಗೆ ಎಲ್ಲನೂ ಈಕ್ವಲ್ಲಾಗಿ ರೋಸ್ಟ್ ಆಗುತ್ತೆ. ನೋಡಿ, ಈ ಥರ ಬಣ್ಣ ಬದಲಾಗೋವರೆಗೂ ನೀವು ಹುರ್ಕೋಬೇಕು ಸಾವಿಗೆನ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಮತ್ತೆ ಪಾತ್ರೆಗೆ ನಾನು ಅದನ್ನು 2 ಟೇಬಲ್ ಸ್ಪೂನ್ ಗೀ ಹಾಕ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತೀನಿ. ನಾನಿಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ತಗೊಂಡಿದ್ದೀನಿ. ನೀವು ಇಲ್ಲಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ಗಳು ಇಷ್ಟ ಆಗುತ್ತೋ ಅದನ್ನು ನೀವು ಸೇರಿಸ್ಕೋಬೋದು. ಈ ರೀತಿ ನಿಧಾನವಾಗಿ ಎಲ್ಲನೂ ತುಪ್ಪದಲ್ಲಿ ಹುರ್ಕೊಳ್ಳಿ. ಇದ್ರ ಬಣ್ಣ ಲೈಟಾಗಿ ಚೇಂಜ್ ಆಗಲಿ, ಅಲ್ಲಿ ತನಕ ನಾವು ಹುರ್ಕೋಬೇಕಾಗುತ್ತೆ. ಈ ರೀತಿ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಪಾಯಸದಲ್ಲಿ ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆ ತುಂಬ ರುಚಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈ ಥರ ಹುರ್ಕೊಳ್ಳಿ. ನೋಡಿ, ದ್ರಾಕ್ಷಿ ಎಲ್ಲ ಈಗ ಅದು ಸೈಜು ಚೇಂಜ್ ಆಗಿದೆ, ಕಲರು ಚೇಂಜ್ ಆಗಿದೆ. ಇವಾಗ ನಾನಿಲ್ಲಿ ಸಕ್ಕರೆನ ಉಪಯೋಗಿಸ್ತಾ ಇದ್ದೀನಿ. ನಾನು ಬ್ರೌನ್ ಶುಗರ್ನ ಯೂಸ್ ಮಾಡ್ತಾ ಇದ್ದೀನಿ. ವೈಟ್ ಶುಗರ್ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಹೆಲ್ತ್ಗೆ ಅಷ್ಟು ಒಳ್ಳೆಯದಲ್ಲ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಶುಗರ್ ಇಟ್ಕೊಳ್ಳುತ್ತೆ, ಸ್ವೀಟ್ನೆಸ್ ಬರುತ್ತೆ. ನೋಡಿ, ಇವಾಗ ನಾನು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಲೀಟ್ರ್ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಹಾಲು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಒಬ್ಬೊಬ್ರು ಗಟ್ಟಿ ಇಷ್ಟಪಡ್ತಾರೆ, ಇನ್ನೊಬ್ಬರು ಏನು ಹಾಲು ಥರ ಕುಡಿಯೋ ರೀತಿ ಇಷ್ಟಪಡ್ತಾರೆ, ಇನ್ನೊಬ್ಬರು ಎಲ್ಲ ಈಕ್ವಲಾಗಿ ಇಷ್ಟಪಡ್ತಾರೆ. ಇವಾಗ ನೋಡಿ, ನಾವು ಸ್ವಲ್ಪ ಲವಂಗ ಮತ್ತು ಯಾಲಕ್ಕಿನ ಪೌಡರ್ ಮಾಡ್ಕೊಬಿಡೋಣ. ನಾನು ಈ ಥರ ಕುಟ್ಕೊಳ್ತಾ ಇದ್ದೀನಿ, ಯಾಕಂದರೆ ಕುಟ್ಕೊಂಡು ತರಿಯಾಗಿ ನಾವು ಕುಟ್ಕೋಬೇಕಾಗತ್ತೆ. ನೋಡಿ, ಈ ಥರ ಫ್ರೆಂಡ್ಸ್ ಕುಟ್ಕೊಂಡ್ಬಿಟ್ಟು ಇದನ್ನು ನಾವಿವಾಗ ಪಾಯಸಕ್ಕೆ ಸೇರಿಸ್ಕೊಳ್ಳೋಣ. ಫ್ರೆಶ್ ಆಗಿರುತ್ತೆ ಸ್ಮೆಲ್ಸು, ಫ್ಲೇವರ್ಸ್ ಎಲ್ಲನೂ. ಪೌಡರ್ ಅಂದರೆ ಅಷ್ಟು ನನಗೆ ಇಷ್ಟ ಆಗೋಲ್ಲ, ನಾನು ಈ ರೀತಿ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಕುಟ್ಕೊಂಡಿರೋಂಥ ಯಾಲಕ್ಕಿ ಮತ್ತು ಏನು ಲವಂಗನ ಪೌಡರ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡಿಕೊಡಿ, ನಿಧಾನಕ್ಕೆ ಮಿಕ್ಸ್ ಮಾಡಿಕೊಡಿ. ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟವ್ನ. ಈ ಥರ ಮಿಕ್ಸ್ ಮಾಡಿಕೊಟ್ಮೇಲೆ ನೋಡಿ, 1 ಚಿಟಿಕೆ ಪಿಂಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ಸ್ವೀಟು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ತಿನ್ನೋವಾಗ. ನೋಡಿ, ಇವಾಗ ಕುದೀತಾ ಇದೆ. ಹಾಲು ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ನಾವು ಏನು ಹುರ್ಕೊಂಡಿರ್ತೀವಲ್ಲ ಸಾವಿಗೆ ತುಪ್ಪದಲ್ಲಿ, ಅದನ್ನು ಹಾಲಿಗೆ ಸೇರಿಸ್ಕೋಬೇಕು. ನಿಧಾನವಾಗಿ ಸೇರಿಸ್ಕೊಳ್ಳಿ, ಗಂಟಾಗೋದಿಲ್ಲ ನಿಧಾನವಾಗಿ ಹಾಕ್ಕೊಳ್ಳೋದ್ರಿಂದ. ನೋಡಿ, ಈ ಥರ ನಿಧಾನವಾಗಿ ಹಾಕ್ಕೋಬೇಕಾಗುತ್ತೆ. ಈ ಥರ ಹಾಕ್ಕೊಂಡು ಎಲ್ಲ ಆದಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡಬೇಕೆಲ್ಲನೂ. ಈ ಥರ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ಆವಾಗ ಪಾಯಸ ಏನಾಗುತ್ತೆ, ಚೆನ್ನಾಗಿ ಬೇಯುತ್ತೆ ಹಾಲಲ್ಲಿ. ನೋಡಿ, ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ನಾನು. ಇವಾಗ ಸಾವಿಗೆ ಬೇಯೋಕ್ಕೆ ಬಿಡಿ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ. ನೋಡಿ, ಅದೇ ಲೋ ಫ್ಲೇಮಲ್ಲೇ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ನಿಮಗೆ ಸಾವಿಗೆನ ತೋರಿಸ್ತೀನಿ ಯಾವ ರೀತಿ ಬೆಂದಿದೆ ಅಂತ. ನೋಡಿ, ಎಲ್ಲ ನೀಟಾಗಿ ಬೆಂದಿದೆ ಮತ್ತು ಹಾಲಿನ ಅಂಶನೂ ಪಾಯಸದಲ್ಲಿ ಇದೆ, ಗಟ್ಟಿ ಆಗಲಿಲ್ಲ. ಈ ಥರ ನಾವು ಲೋ ಫ್ಲೇಮಲ್ಲಿ ಸಾವಿಗೆನ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ರುಚಿಯೂ ಅದ್ಭುತವಾಗಿ ಬಂದಿದೆ ಮತ್ತು ಪಾಯಸದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಘಮ ಅಂತ ಇದೆ. ನೋಡಿ, ಈಗ ಪಾಯಸ ರೆಡಿ ಆಗಿದೆ. ರುಚಿಯಾದ ಪಾಯಸ ತಿನ್ನೋದಕ್ಕೆ ಸಿದ್ಧ ಆಗಿದೆ. ಇದನ್ನು ನಾವು ಸರ್ವಿಂಗ್ ಬೌಲಲ್ಲಿ ಇವಾಗ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟಾಗಿ ಪಾಯಸ ರುಚಿಯಾಗಿ ತಯಾರಾಗಿದೆ. ಈ ರೀತಿ ನೀವು ಮಾಡಿಕೊಂಡು ಮನೆಯವರೆಲ್ಲ ತಿನ್ಕೊಳ್ಳಿ. ರುಚಿ ಹೇಗೆ ಬಂತು ಪಾಯಸದಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ
ಮರಿದಿರ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿ ನಿಮಗೆ ರುಚಿಕರವಾದ ರೆಸಿಪಿಗಳು ನಿಮಗೆ ಬೇಕಂದರೆ ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮ್ಮ ಬ್ಲೆಸ್ಸಿಂಗ್ಸ್ ವಿಶಸ್ ನನ್ನ ಜೊತೆ ಸದಾ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ಎಲ್ಲರೂ ಕ್ಷೇಮವಾಗಿರಿ, ಹ್ಯಾಪಿಯಾಗಿರಿ. ಬಾಯ್ ಬಾಯ್.